dear students. So this is your Maria ma'am. In this video, I'll not be coming in front of the camera. I'll be giving the audio recording of this video. I hope you can understand and follow me. So this video consists of the morphology of flowering plant only. In this, the flower part 3, we are continuing the last video. So ಮೊನ್ನೆ ಮಾಡಿದ ವಿಡಿಯೋನ ನಾವಿವತ್ತು ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. accessory bulbs ನಾವು ಓದಿದೀವಿ. ಯಾವುದು calyx and corolla. So the first whorl of the flower is calyx, that is sepal, and second whorl of the flower is corolla. So we'll continue with that. Okay. So coming to the parts of the flower, the arrangement of the sepal and petal on the thalamus is called as estivation. So here one word I have put, that is what is estivation. So when we refer estivation, we regard ಈಸ್ಟಿವೇಶನ್ ಡೆಫಿನಿಷನ್. ಈಸ್ಟಿವೇಶನ್ ಅಂದ್ರೆ ಏನು? ಈಸ್ಟಿವೇಶನ್ ಅಂದ್ರೆ ನಾವೀಗ ಕೇಲಿಕ್ಸ್ ಅಂಡ್ ಕರೋಲಾ ಬಗ್ಗೆ ಓದಿದೀವಿ. ಅರೇಂಜ್ಮೆಂಟ್ ಆಫ್ ಬೋತ್ ಕೇಲಿಕ್ಸ್ ಅಂಡ್ ಕರೋಲಾ ಆನ್ ದ ಥಲಾಮಸ್ ಈಸ್ ಕಾಲ್ಡ್ ಆಸ್ ಈಸ್ಟಿವೇಶನ್. ಅಥವಾ ದ ಸೆಪಲ್ ಅಂಡ್ ಪೆಟಲ್ ಅರೇಂಜ್ಮೆಂಟ್ ಹೇಗಾಗಿರುತ್ತೆ, ಅದು ಡಿಫ್ರೆಂಟ್ ತರ ಅರೇಂಜ್ಮೆಂಟ್ ಇರ್ತದೆ. ಒಂದೊಂದು ಹೂವದಲ್ಲೂ ಒಂದೊಂದ್ ತರ ಇರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ? ಈಸ್ಟಿವೇಶನ್ ಅಂತ ಕರಿತೀವಿ. ಏನ್ ಸ್ಪೆಲ್ಲಿಂಗು? ಎ ಅನ್ನೋದು ಸೈಲೆಂಟ್, AESTIVATION, ಅದನ್ನೇ ಈಸ್ಟಿವೇಶನ್ ಅಂತ ಕರಿತೀವಿ. ಸೊ ವಾಟ್ ಇಟ್ ಈಸ್? ಇಟ್ ಈಸ್ ಅ ಮೋಡ್ ಆಫ್ ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಅಂಡ್ ಆಲ್ಸೋ ದ ಪೆಟಲ್ಸ್ ಇನ್ ಅ ಫ್ಲೋರಲ್ ಬಡ್, ಅಥವಾ ನೀವು ಥಲಾಮಸ್ ಅಂತ ಬರೋದ್ರೂ ಅದು ಕರೆಕ್ಟೇ. ಸೊ ದಿಸ್ ಇಸ್ ಅ ಡೆಫಿನೇಷನ್. ಸೊ ನೀವು ಅಸೈನ್ಮೆಂಟ್ ಕೊಟ್ಟಿಲ್ಲ ಅನ್ನಂಗಿಲ್ಲ, ಎಲ್ಲಾ ಡೆಫಿನಿಷನ್ ಕಲಿಬೇಕು. ಸೊ ವಾಟ್ ಈಸ್ ಈಸ್ಟಿವೇಶನ್ ಅಥವಾ ಡಿಫೈನ್ ಈಸ್ಟಿವೇಶನ್ ಅನ್ನೋದೇ ಫಸ್ಟ್ ಕ್ವಶನ್ ಆಗಿರುತ್ತೆ ಇದರಲ್ಲಿ. ಸೊ ದೆನ್ ವಿಚ್ ಆರ್ ದ ಟೈಪ್ಸ್ ಆಫ್ ಈಸ್ಟಿವೇಶನ್? ಮೆನ್ಷನ್ ದೆಮ್. ಯಾವ ತರಗಳು? ಈಸ್ಟಿವೇಶನ್ ಅಲ್ಲಿ ಎಷ್ಟು ತರ ಇದೆ ಅಂದ್ರೆ, ಅದೆಷ್ಟು ವಿವಿಧಗಳು ಇದೆ ಅಂದ್ರೆ 4 ತರ ಇದೆ. ದೇರ್ ಆರ್ 4 ಟೈಪ್ಸ್ ಆಫ್ ಈಸ್ಟಿವೇಶನ್, ಸಚ್ ಆಸ್ valvate, twisted, imbricate, vexillary. Vexillary is usually found in the family, that is plant family Papilionaceae, or Papilionaceae also we call, Leguminosae we call. So these are the different family name. ಇದು ತಿಳ್ಕೊಳ್ಳೋಕೆ ಸ್ವಲ್ಪ ದಿನಗಳು ಬೇಕಾಗುತ್ತೆ ನಿಮ್ಗೆ. ಇದ್ರಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ವಾಟ್ ಈಸ್ ಈಸ್ಟಿವೇಶನ್ ಮತ್ತೆ ಈಸ್ಟಿವೇಶನ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವ. ಸೊ ದೇರ್ ಆರ್ 4 ಟೈಪ್ಸ್ ಆಫ್ ಈಸ್ಟಿವೇಶನ್. ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್, which is that valvate. Okay, when I pronounce, you observe: valvate, twisted, imbricate, vexillary. So here the 4 picture we have put here. So this one represents the valvate, so as it is given here. Then second one is twisted, the third is imbricate, and the fourth is vexillary. So these are the 4 different types of, okay, so these are the 4 different types of arrangement of, it might be either sepal or it might be either petal on the floor, in the floral bud or on the thalamus. We call it as estivation. Now we will study individually what is valvate, what is twisted, what is imbricate and what is vexillary. ಈಗ ನೆಕ್ಸ್ಟ್ ಸ್ಲೈಡ್ ಗಳಲ್ಲಿ ನಾನು ಈ ಅರೇಂಜ್ಮೆಂಟ್ ಗಳ ಬಗ್ಗೆ ನಿಮ್ಗೆ ಒಂದೊಂದಾಗಿ ಒಂದೊಂದ್ ಸ್ಲೈಡ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಅವಾಗ ಅದು ನೀಟಾಗಿ ಅರ್ಥ ಆಗುತ್ತೆ. ಒಂದ್ ವೇಳೆ ನಾನು ಈ ಒಂದೇ ಸ್ಲೈಡ್ ಅಲ್ಲಿ ಹೇಳಿದ್ರೆ ನಿಮ್ಗೆ ಅಷ್ಟು ಅರ್ಥ ಆಗೋದಿಲ್ಲ. ಹಂಗಾಗಿ ಇದು ಸಪರೇಟ್ ಸ್ಲೈಡ್ ಮಾಡಿದ್ದೀನಿ. ಸೊ ಇದ್ರ ಪ್ರಕಾರ ಈ 5 ಮಾರ್ಕ್ಸ್ ಕ್ವಶನ್ ಬಂದ್ರೆ ಏನಿರುತ್ತೆ? ವಾಟ್ ಈಸ್ ಈಸ್ಟಿವೇಶನ್, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಈಸ್ಟಿವೇಶನ್. ಅದಕ್ಕೆ ನಾನು ಏನ್ ಕೊಟ್ಟಿರ್ತೀನೋ ವಿತ್ ಡಯಾಗ್ರಾಮ್ ಬರೆದ್ರೆ 5 ಮಾರ್ಕ್ಸ್. ಓಕೆ, ಇಲ್ಲಿ ಸೊ ದ ಫಸ್ಟ್ ಒನ್ ಏನ್ ಹೇಳಿದೆ? ಈಸ್ಟಿವೇಶನ್ valvate. ಸೊ valvate ಅನ್ನೋದು valvate, ಸೊ ಸೆಪಲ್ ಆರ್ ಪೆಟಲ್ ಇನ್ ಎ ವರ್ಲ್, ಅಂದ್ರೆ ಒಂದು ಸುತ್ತದಲ್ಲಿ ಅದು ಹೇಗ್ ಅರೇಂಜ್ಮೆಂಟ್ ಆಗಿದೆ. ವರ್ಲ್ ಅಂದ್ರೆ ನಾನು ಹೇಳಿದ್ದೀನಿ. ಸೊ ಜಸ್ಟ್ ಟಚ್ ಒನ್ ಅನದರ್ ಅಟ್ ದ ಮಾರ್ಜಿನ್ ವಿತೌಟ್ ಓವರ್ಲ್ಯಾಪಿಂಗ್. ಎಕ್ಸಾಂಪಲ್ ಕ್ಯಾಲಟ್ರೋಪಿಸ್. ಈಗ ನೋಡಿ, ಸಿ ವ್ಯಾಲ್ವೇಟ್ ಅಂದ್ರೆ ಇಲ್ಲಿ ನಿಮಗ್ ಕಾಣಿಸ್ತಾ ಇದೆ, ಇದು ಒಂದು 1 2 3 4 5 ಉದಾಹರಣೆಗೆ 5 ದಳಗಳಿದಾವೆ ಅಂದ್ರೆ ಇದನ್ನ ನಾವೇನಂತೀವಿ? ಈ ಪಾರ್ಟ್ ನ ಮಾರ್ಜಿನ್ ಅಂತೀವಿ. ಈ ಮಾರ್ಜಿನ್ಗೂ ಅಟ್ಯಾಚ್ ಆಗದೆ ಇದ್ರೆ ಈ ತರ ಇಲ್ಲಿ ಅಟ್ಯಾಚ್ಮೆಂಟ್
ಕಾಣ್ತಾ ಇಲ್ಲ, ಇಲ್ಲಿ ಗ್ಯಾಪ್ ಇದೆಲ್ಲ, ಇಲ್ಲಿ ನಿಮಗೆ ಕಾಣ್ತದ, ಇದು ಒಂದಕ್ಕೊಂದು ಜೋಡಣೆ ಆಗಿಲ್ಲ. ಇಟ್ ಈಸ್ ನಾಟ್ ಟಚ್ಡ್ ಆರ್ ಇಟ್ ಈಸ್ ನಾಟ್ I mean what do you tell, fused. So such arrangement which is not overlapping with each other. So such arrangement, very neatly arranged, this type of arrangement of either petal or the sepal, we call it as valvate estivation. Example is calotropis. ಎಕ್ಕೆ ಗಿಡ ಅಂತ ಹೇಳ್ತೀವಿ. ನೀವು ಇದನ್ನ ನೋಡಿರ್ಬೋದು. ಸೊ ಇಲ್ಲಿ ನಿಮಗೆ ಕಾಣುವಂಥದ್ದು ನೋಡಿ, ಇಲ್ಲಿಂದ ಇಲ್ಲಿಗೆ ಅಟ್ಯಾಚ್ ಆಗಿಲ್ಲ. ಒಂದ್ ವೇಳೆ ಇದು ಅಟ್ಯಾಚ್ ಆಗಿದ್ರೆ ಅಥವಾ ಓವರ್ಲ್ಯಾಪ್ ಆಗಿದ್ರೆ ನಾವ್ ಇದನ್ನ ಗ್ಯಾಮೋ ಅಂತಾನು ಹೇಳ್ತೀವಿ. ಆದ್ರೆ ಇಲ್ಲಿ ಇರೋ ಅರೇಂಜ್ಮೆಂಟ್ ನ ನಾವೇನಂತೀವಿ, ಪಾಲಿಪೆಟಲಸ್ ಅಥವಾ ಪಾಲಿಸೆಪಲಸ್ ಅರೇಂಜ್ಮೆಂಟ್, ವ್ಯಾಲ್ವೇಟ್ ಈಸ್ಟಿವೇಶನ್. ಸೊ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ, ಸೊ ಎಷ್ಟು ನೀಟಾಗಿ ಇದು ಅರೇಂಜ್ ಆಗಿರೋ ಕಾರಣ. ಸೊ ಇದನ್ನ ಏನಂತೀವಿ ನಾವು, what do we call it as valvate estivation. Example is calotropis. Okay, second one, twisted estivation. Twisted estivation ಅಂದ್ರೆ ಐಬಿಸ್ಕಸ್ ಉದಾಹರಣೆ ಕೊಟ್ಟಿದ್ದೀನಿ. ನೀವು ಐಬಿಸ್ಕಸ್ ಹೂವ ತೆಗೆದ್ರೆ ನೋಡ್ಬೋದು, ಈ ಮಾರ್ಜಿನ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಮಾರ್ಜಿನ್ ಒಳಗಡೆ ಇರುವಂತ ಇನ್ನೊಂದು ದಳದ ಮಾರ್ಜಿನ್ ಮೇಲೆ ಹಿಂಗೆ ಅಟ್ಯಾಚ್ ಆಗಿ ಕೂತಿರ್ತದ. ಇಲ್ಲಿ ಕಾಣುತ್ತೆ ನೋಡ್ರಿ, ಸಿ, this is the one and this is the one. ಸೊ ಇಲ್ಲಿ ಇವೆರಡು ಮಾರ್ಜಿನ್ ಒಂದಕ್ಕೊಂದು ಓವರ್ಲ್ಯಾಪ್ ಆಗಿರೋ ಕಾರಣ ಇದನ್ನ ಟ್ವಿಸ್ಟೆಡ್ ಈಸ್ಟಿವೇಶನ್ ಅಂತ ಹೇಳ್ತೀವಿ. ಸಿ, ಒನ್ ಮಾರ್ಜಿನ್ ಆಫ್ ದ ಅಪೆಂಡೇಜಸ್ means either sepal or it might be petal will overlap. What is the important word in this definition means it overlap with each other. See, it overlapping. This is the margin, this margin and this margin is overlapping with each other to form a twisted shape, and this is called as twisted estivation. Example is China rose. China rose means nothing but hibiscus. Okay, so see here, this margin is overlapping with this margin. Again, this one is overlapping with this margin. So this one is overlapping with this one. So this margin is overlapping with this margin. So such condition we call it as twisted estivation. Example, China rose, that is hibiscus, lady's finger and cotton flower also. ಆ ಹೂಗಳಲ್ಲಿ ಇಂಥ ಅರೇಂಜ್ಮೆಂಟ್ಗಳು ಕಂಡ್ರೆ, ಯಾವುದೇ ಹೂವದಲ್ಲಿ ಇಂಥ ಅರೇಂಜ್ಮೆಂಟ್ ಒಂದು ಮಾರ್ಜಿನ್ ಇನ್ನೊಂದು ಮಾರ್ಜಿನ್ಗೆ ಓವರ್ಲ್ಯಾಪ್ ಆದ್ರೆ ಅಂಥದನ್ನ ನಾವೇನಂತ ಕರಿತೀವಿ, ಟ್ವಿಸ್ಟೆಡ್ ಈಸ್ಟಿವೇಶನ್. ಓವರ್ಲ್ಯಾಪ್ ಆಗದೆ ಇದ್ರೆ ಏನಂತ ಕರಿತೀವಿ, ಫಸ್ಟ್ ಒನ್ ಹೇಳ್ಕೊಟ್ನಲ್ಲ, ವ್ಯಾಲ್ವೇಟ್. ಅದು ಸೆಕೆಂಡ್. ಥರ್ಡ್ ಒನ್, ಇಂಬ್ರಿಕೇಟ್. ಇದು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದು, ಕಾಂಪ್ಲಿಕೇಟೆಡ್ ಅಂತಾನೆ ಹೇಳ್ಬೋದು. ಸೊ ಇನ್ ಇಂಬ್ರಿಕೇಟ್ ಯೂಶಲಿ ವಿ ಹ್ಯಾವ್ little different type. Example is Cassia gulmohar. Okay, that is, this is Gulmohar, Dillonyx regia, and this is Cassia. So see here the arrangement, such a beautiful arrangement. Here one margin of the margin of the sepal or the petals overlap one another, but not in a particular direction, any particular direction. ಅಥವಾ ಇದನ್ನ ಇನ್ನೊಂದು ತರಾನು ಹೇಳ್ಬೋದು, ಆ ರೀತಿನಲ್ಲೂ ನೀವು ಬರಿಬಹುದು. ಏನಂದ್ರೆ, ಸಿಯರ್ ಒನ್ petal, one is in, so you can see this is inside, one is completely in. Can you see this is this side and this side. I'll tell once again, understand. One is completely in, one is completely out. Okay, two are in and out. So this two, this is one margin is outside and one margin is inside. Here also one margin is outside and one margin is inside. You understand? And this is also one margin is outside, another margin is inside. So how do we define this arrangement? ಇದನ್ನ ಹೇಗೆ ಡಿಫೈನ್ ಮಾಡ್ತಾರೆ, ನಾನು ಬಹಳ ಸುಲಭದಲ್ಲಿ ಹೇಳ್ತೀನಿ ನೋಡ್ರಿ. ಒನ್ ಈಸ್ ಕಂಪ್ಲೀಟ್ಲಿ ಇನ್, ಒನ್ ಈಸ್ ಕಂಪ್ಲೀಟ್ಲಿ ಔಟ್, rest three are
three margins are in and out. This is called as imbricate. ಈ flower ಅಲ್ಲಿ ತೋರಿಸ್ತೀನಿ ನೋಡ್ರಿ. So this is completely inside. Can you see? This is completely inside and this is completely outside. Whereas this one and this one are in and out. That is, margins are in and out. Clear? In this picture also I will show you. This is completely in. This is completely outside. No, both the margins are completely outside, whereas the rest three are in and out. See, this margin is outside, this margin is inside, this margin is outside, this is inside, this margin is outside, this margin is inside. Even you can draw like this, that is, one is completely out, then one is, this is, one is completely in, then one is completely outside. Rest three I told you in and out. So this margin is out, we'll get it to inside, and this margin is outside, we'll get it to inside, and this is outside, we'll get it to inside. Now you understood. ಈಗ ಅರ್ಥ ಆಗಿರ್ಬೇಕಲ್ಲ. So this is what? ಈ margin, this is completely in, this is completely out, this is, rest three are in and out. So rest three of them are, how they are? In and out they are. Follow? So this is called as imbricate estivation. Follow? ಅರ್ಥ ಆಗಿದೆ ಅನ್ಸುತ್ತಲ್ಲ. ಈಗ ಇನ್ನೊಂದ್ಸಲ ಹೇಳಿ ರಿಪೀಟ್ ಮಾಡ್ತೀನಿ ನೋಡ್ರಿ. ಬಹಳ ಸಿಂಪಲ್. ಆ ಡೆಫಿನೇಷನ್ ಬರೀರಿ. ಒಂದ್ ವೇಳೆ ನಿಮ್ಗೆ ಈ ಡೆಫಿನೇಷನ್ ಕಷ್ಟ ಆದ್ರೆ ಏನ್ ಹೇಳಿದ್ರೆ, ಇನ್ ಇಂಬ್ರಿಕೇಟ್ ಎಸ್ಟಿವೇಶನ್, one sepal or petal, one is completely inside, one sepal and petal margin are completely outside, rest three are in and out. Clear? So that also you can write. Okay, that is called as imbricate estivation. Example is cassia, another one is gulmohar. Now the fourth one is little more complicated. Papilionaceae means usually beans, ಬಟಾಣಿ ಕಾಳು ಗಿಡಗಳು, that is pea plant, ಇವೆಲ್ಲ ಉದಾಹರಣೆ ಕೊಡ್ಬೋದು. ಇದು ಒಂದ್ ಸ್ವಲ್ಪ ವಿಚಿತ್ರವಾಗಿರುತ್ತೆ. ವ್ಯಾಕ್ಸಿಲರಿ ಎಸ್ಟಿವೇಶನ್. ಆ ಹೂವ ನಿಮಗೆ ಸಿಕ್ಕಿದ್ರೆ ಅದನ್ನ ತೆಗೆದು ನೀವು ಒಂದ್ಸಲ ನೋಡ್ಬೋದು. So here there are four types of petals or sepal, such as you can see here, one is standard, another one is standard. The standard petals are there, then you find the two wing petals, then two keel petals. Understanding? There are usually, three types. One is standard petal, wing petal and keel petal. ಇಲ್ಲಿ ಮೂರ್ ತರ ಇರುತ್ತೆ. ಒಂದು ಸ್ಟ್ಯಾಂಡರ್ಡ್ ಪೆಟಲ್, ಸೊ ಇದು ಸ್ಟ್ಯಾಂಡರ್ಡ್ ಪೆಟಲ್, ಇನ್ನೊಂದು ಟೂ ವಿಂಗ್ಸ್, ದೆನ್ ಲಾಸ್ಟ್ two keel petals. So these are the three types it will get arranged. So how do we explain? In this there are 5 petals. Okay, so there are nearly how many? 5 petals there. The largest one we call it as standard petal, which overlaps the two lateral wings petals, which is a turn overlap with the two smallest anterior keel petal. So example is pea and beans. So ನಿಮ್ಮ ಭಾಷೆನಲ್ಲಿ ಹೇಳಬೇಕು, ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, you can write in this way also. In maxillary estivation, one is, see, this one is standard petal where the margin covers or the margin overlaps the two wing petals. So these two are said to be two wing petals. Then two keel petals. Two wing petals overlaps with that of the two keel petals. That's all regarding the explanation of the maxillary. We try to write very simply the definition. You can write in such a way how I tell you, that is, it is having 5 petals. Or okay, in the 5 petals, one is the standard petal, one is the, what I told you, one is the standard petal which overlaps the two wing petal, and the two wing petal will overlap the two keel petals. Example is bee and beans. Okay. So in the next slide,
Next is the third whorl of the flower. The third whorl of the flower is androecium. Androecium is said to be the male reproductive system. So androecium andre male reproductive system. ಇದು ಮೂರನೇ ವರ್ಲ್ ಅಂದ್ರೆ ಮೂರನೇ ಸುತ್ತ ಅಂತ. So it is a third whorl of the flower which represents the male gamete. Androecium is composed of, it is composed of stamens, and each stamen is represents the male reproductive organ. The stamen consists of a stalk-like structure which we call it as filament, and at the top it has an anther. So this is called as a androecium. So coming to the androecium, in this flower parts you can see the androecium arises below to the gynoecium. Sometime it will be attached to the gynoecium also. So this part which has been shown here enlarged, this is nothing but the stamen. So this green part is a filament. At the end of the filament you find the anther. The anther consists of a pollen grain. So when the pollen grain denses, it moves out for pollination. So this is regarding the structure of the stamen. So here you can see the stamen, if it is bilobed, means if it is having two lobes, the bilobed structure, each lobe is attached with each other by a connective tissue. So here you can see in the stamen, the connective tissue is there which help in the attachment of the both the stamen. So this is regarding what androecium, male gamete. So androecium ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಯೂನಿಟ್ ಅಂತಾನೆ ಹೇಳ್ತೀವಿ. ಇದರಲ್ಲಿ ಸ್ಟೇಮನ್ಸ್ ಇರ್ತಾವ. ಸ್ಟೇಮನ್ಸ್ ಅಲ್ಲಿ ಉದ್ದ ಸ್ಟಾಕ್ ಇದ್ರೆ ಈ ಸ್ಟಾಕ್ ನ ನಾವೇನಂತೀವಿ ಫಿಲಮೆಂಟ್ ಅಂತ ಕರಿತೀವಿ. ಅದ್ರ ಹೆಡ್ಜ್ ಅಲ್ಲಿ ಆಂಥರ್ ಇರುತ್ತೆ. ಒಂದು ವೇಳೆ ಆಂಥರ್ ಎರಡಿದ್ರೆ ಅದ್ರ ಮಧ್ಯದಲ್ಲಿ ಪಿಂಕ್ ಕಲರ್ ತೋರಿಸಿದ್ದೇನೆ, ಇಟ್ ಈಸ್ ಕನೆಕ್ಟಿವ್ ಟಿಶ್ಯೂ. ಸೊ ಆಂಥರ್ ಒಳಗಡೆ ಏನಿರುತ್ತೆ ಅಂದ್ರೆ ಪೋಲನ್ ಗ್ರೈನ್ಸ್ ಇರುತ್ತೆ. Okay, so when the pollen grain rises, it moves for the pollination. Okay, so yeah, so each anther is usually bilobed. Bilobed ಅಂದ್ರೆ ಅದು ಎರಡು ಲೋಬ್ ಇರುತ್ತೆ, ನಾನು ಹೇಳಿದ್ದೀನಿ. ಆ ಎರಡು ಲೋಬು ಒಂದಕ್ಕೊಂದು ಅಟ್ಯಾಚ್ ಆಗಿರುವಂತ ಟಿಶ್ಯೂನ ನಾವು ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. Then each lobe has two chambers called as pollen sacs. There will be two chamber. Here you can see this is one chamber and this is one more chamber. Together we call it as pollen sacs. The pollen sacs contains the pollen grains, that is male gametes. The pollen grains represents the male gametes. Then sterile stamen is called as staminode. Sterile means the stamen which is not meant for fertilization is known as staminode. Example is perianth. Okay, that what we tell in might be attached with that of the perianth, usually in monocotyledon. ಸೊ ಇಲ್ಲಿ ಪೋಲನ್ ಸ್ಯಾಕ್ಸ್ ಅನ್ನೋದು ಆಂಥರ್ ಒಳಗಡೆ ಇರುವಂತದ್ದು. ಆ ಪೋಲನ್ ಸ್ಯಾಕ್ ಒಳಗಡೆ ಪೋಲನ್ ಗ್ರೇನ್ಸ್ ಇರುತ್ತೆ. ಒಂದ್ ವೇಳೆ ಆ ಸ್ಟೇಮನ್ಗಳು ಇಫ್ ದೇ ಆರ್ ನಾಟ್ ಮೆಂಟ್ ಫಾರ್ ರೀಪ್ರೊಡಕ್ಷನ್ ಅಂತವನ್ನ ಸ್ಟಾಮಿನೋಡ್ ಅಂತ ಕರಿತೀವಿ. Okay, so see parts of androecium. When the stamens are attached to the petals, they are epipetalous. Example is brinjal. So stamens ಇಲ್ಲಿ pictures ಅಲ್ಲಿ ತೋರಿಸಿದ್ದೇನೆ. I've shown in the pictures regarding epipetalous stamen. So epipetalous ಅಂದ್ರೆ ಮೇಲೆ ಅಟ್ಯಾಚ್ ಆಗಿರುವಂತದ್ದು. ಒಂದ್ ವೇಳೆ ಹೂವಿನ ದಳಗಳಿಗೆ ಈ ಸ್ಟೇಮನ್ಗಳು ಏನಾದ್ರು ಅಟ್ಯಾಚ್ ಆದ್ರೆ ಅಂತದನ್ನ ನಾವೇನಂತೀವಿ ಎಪಿಪೆಟಲಸ್ ಅಂತೀವಿ. ಉದಾಹರಣೆಗೆ ಬ್ರಿಂಜಾಲ್. Okay, if the stamens are once again I'll repeat, see, if the stamens are attached to the petals, they are called as epipetalous. Example is what? Brinjal. So this is brinjal flower where you can see the stamens are attached to the petals.
Okay, the second is when the stamens are attached to the perianth. Perianth ಅನ್ನೋದು ಎಲ್ಲಿ ಬರುತ್ತೆ? Perianth ಅಂದ್ರೆ ಅಲ್ಲಿ calyx and corolla ಇರೋದಿಲ್ಲ. ಎರಡೂನು ಕೂಡಿ ಒಂದೇ ಸುತ್ತ ಆಗಿರುತ್ತೆ ಅಂತ ಹೇಳಿದೀನಿ. ಯೂಶಲಿ ಲಿಲ್ಲಿ ಹೂವನಲ್ಲಿ ನೀವು ನೋಡ್ಬೋದು ಕೇಲಿಕ್ಸ್ ಹಸಿರು ಅಥವಾ ದಳ ಹೂವಿನ ದಳ ಬಿಳಿ ಕಲರ್ ಇರೋದಿಲ್ಲ. ಇಡೀ ಹೂವಾನೇ ಬಿಳಿ ಕಲರ್ ಆಗಿರುತ್ತೆ. ಅಂದ್ರೆ ಅದರಲ್ಲಿ ಕೇಲಿಕ್ಸ್ ಇಲ್ದೇ ಇರೋ ಕಾರಣ, ಕರೋಲಾ ಡಿಸ್ಟಿಂಗ್ವಿಶ್ ಆಗದೆ ಇರೋ ಕಾರಣ ಅದ್ರ ಫುಲ್ ಸುತ್ತಾನ ನಾವೇನಂತೀವಿ ಪೆರಿಯಾಂತ್ ಅಂತೀವಿ. ಒಂದ್ ವೇಳೆ ಸ್ಟೇಮನ್ಸ್ ಪೆರಿಯಾಂತ್ಗೆ ಅಟ್ಯಾಚ್ ಆಗಿದ್ರೆ ಅದನ್ನ ಎಪಿಫಿಲ್ಲಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಇಸ್ ಲಿಲ್ಲಿ. Once again I will repeat, understand. When the stamens are attached to petals, they are epipetalous. Example is brinjal. When the stamens are attached to perianth, they are called as epiphyllous. So this all are definition. Write it in the form of assignment. Epipetalous definition andrena, when the stamens are attached to petal, it is epipetalous. When the stamens are attached to perianth, it is called as epiphyllous. Example is lily. Okay, next, if the stamens in a flower are free, it is called as polyandrous. Andro andricium ಅಂದ್ರೆ ಗಂಡು ಅಂತ ಅರ್ಥ. ಓಕೆ, ತಿಳಿತಾ? ಸ್ಟೇಮನ್ಸ್ ಅಲ್ಲ, ನಾನು ಮೊದ್ಲೇ ಹೇಳಿದೀನಿ ಬೊಟಾನಿಕಲ್ ಅಲ್ಲಿ ಪಾಲಿ ಅಂದ್ರೆ ಮೆನಿ ಅಲ್ಲ, ಜಾಸ್ತಿ ಅಲ್ಲ. ಪಾಲಿ ಮೀನ್ಸ್ ಫ್ರೀ. Free arrangement. If the stamens are freely arranged, it is called as polyandrous. If the stamens are united ಅಂದ್ರೆ ಫ್ಯೂಷನ್ ಆಗಿದ್ರೆ, ಒಮ್ಮೊಮ್ಮೆ ಏನಾಗುತ್ತೆ ಸ್ಟೈಲ್ ಮೇಲೆನೆ ಫ್ಯೂಷನ್ ಆಗಿರುತ್ತೆ. ಸೊ ಉದಾಹರಣೆಗೆ ಐಬಿಸ್ಕಸ್ ಅಲ್ಲಿ ಇಲ್ಲಿ ನೋಡ್ಬೋದು ನೀವು, ಇವು ಅಷ್ಟೂನು ಸ್ಟೇಮನ್ಸ್ ಇರ್ತಾವ. ಈ ಎಲ್ಲಾ ಸ್ಟೇಮನ್ಸು ಎಲ್ಲಿಗೆ ಅಟ್ಯಾಚ್ ಆಗಿದೆ? ಸ್ಟೈಲ್ ಮೇಲೆ ಅಟ್ಯಾಚ್ ಆಗಿ ಕೂತಿದೆ. ಇಂಥದನ್ನ ಅರೇಂಜ್ಮೆಂಟ್ ನ ನಾವೇನಂತ ಕರಿತೀವಿ? ಸಿನಾಂಡ್ರಸ್. Okay, it is called as what? Synandrous. If the stamens are fused or united, we call it as synandrous. Example is hibiscus. If the stamens are found free, can you see here? If the stamens are found freely arranged, then it is called as polyandrous. Example is lotus here. Okay, this all are definition. This all you have to write in the assignment. So if the stamens in a flower are freely arranged, it is called as what? Polyandrous anta karitivi. If the stamens are united, it is called as synandrous. Okay. Okay. So the next, synandrous stamens, there are three types. Okay, which are the synandrous stamen. Synandrous stamens andre nan ಏನು ಹೇಳಿದ್ದೆ? The stamens are usually united. Okay, so here monoadelphous. Mono andre single. Adelphous means the arrangement of the stamens, the bundle. Stamens are united into one bunch or one bundle. Example is China rose, that is hibiscus. So ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಫುಲ್ ಕೂಡಿ ಒನ್ ಬಂಡಲ್ ಇರೋ ಕಾರಣ ಇದನ್ನ ನಾವೇನಂತ ಕರಿತೀವಿ? ಮೋನೋ ಅಡೆಲ್ಫಸ್. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ವಾಟ್ ಈಸ್ monoadelphous means stamens are united into one bunch or forms a one bundle, which we call it as monoadelphous. ADELPHOUS. Monoadelphous. Then diadelphous. Di means two. Adelphous means have told two, bundles. So stamens are united to form two bundles. Example is pea plant. Okay, ಬಟಾಣಿ ಕಾಳು ಎಲ್ಲಿ? ಇಲ್ಲಿ ನೋಡ್ರಿ, ಇಲ್ಲಿದೆ, ಇದನ್ನ ತೋರಿಸ್ತೀನಿ. This arrangement is usually we tell 9 plus 1. Okay, 1 ಒಂದು ಬಂಡಲ್ ಆಗುತ್ತೆ, 9 ಕೂಡಿ ಒಂದು ಬಂಡಲ್ ಆಗಿದೆ. ಇಂಥ ಅರೇಂಜ್ಮೆಂಟ್ ನ ನಾವೇನಂತ ಕರಿತೀವಿ? ಡೈಅಡೆಲ್ಫಸ್. Then coming to polyadelphous, stamens are united into more than two bundles. Example is citrus. Citrus ಅಂದ್ರೆ ನೀವು ಲೆಮನ್ ಹೂವ ನೋಡಿರ್ಬೋದು. ಈ ಕಡೆ ಬಹಳ ಲೆಮನ್ ಮರಗಳಿದಾವಲ್ಲ. ಸೊ ಲೆಮನ್ ಹೂವನಲ್ಲೂ ನೀವು ನೋಡ್ಬೋದು ಬಂಡಲ್ಸ್ ಗಳು ಬಹಳ ಇರ್ತವ. 3 ಅಥವಾ 2 ಅಥವಾ 3 ಇದ್ರೆ, 2ಕ್ಕಿಂತ ಜಾಸ್ತಿ ಇದ್ರೆ ಅಂತವನ್ನ ನಾವೇನಂತೀವಿ? polyadelphous ಅಂತ ಹೇಳ್ತೀವಿ. Example is citrus. Okay, lemon
ಜಾತಿಗೆ ಸೇರಿರೋದು. ಆರೆಂಜ್ ಇರ್ಬೋದು, ಲೆಮನ್ ಇರ್ಬೋದು. ಸೊ ಅವೆಲ್ಲ ಸಿಟ್ರಸ್ಗೆ ಸೇರುವಂಥದ್ದು. ಸೊ ವಾಟ್ ಯು ಮೀನ್ ಬೈ ಪಾಲಿಅಡೆಲ್ಫಸ್? ಹಿಯರ್ polyadelphous means stamens are united into more than two bundles, or it exists with 2 or 3 bundles. It is called as polyadelphous. So in this slide we have learnt 3 definitions such as monoadelphous, diadelphous and polyadelphous. Mono means one single, diadelphous means 2 bundles, polydelphous means more than 2 bundles. Clear? Okay. So the last slide is they there may be variation in the length of the filament within a flower. Example is salvia and mustard. Andre, see, there may be variation in the length of the filaments within the flower. ಫಿಲಮೆಂಟ್ಸ್ ಒಮ್ಮೆ ಏನಾಗುತ್ತೆ, ಕೆಲವೊಂದು ಸ್ಟೇಮನ್ಸ್ಗಳು ಉದ್ದ ತುಂಡ ಅನ್ನೋದು ಡಿಪೆಂಡ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ದ ಫಿಲಮೆಂಟ್. The filament in some flower might be very long, in some flower might be very short. So these variations may occur in flowers. Example is salvia and mustard. Usually in mustard, stamens are not so very long, whereas here in salvia you can see there is a very long lengthy filament. That is we also call it a stalk of a stamen, we call. So here there is variation in the length of the filament. So the example is salvia and mustard. So in this video today we have learned regarding yeast division, which is a 1 mark definition and also 5 marks question. Means you have to draw and detail explain regarding the yeast division. And the second concept I explained is regarding the androecium, which is the male reproductive part in the flower. Okay children, thank you, and see you in the next video with the explanation of the female reproductive unit, that is gynoecium. Thank you.